ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಡೈರೆಕ್ಟಾಗಿ ಕೊಟ್ಟಿದ್ದೆ, ಅದು ಯಾಕೋ ರೆಕಾರ್ಡ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಸರಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇವತ್ತು ಮಳೆ ಬೇರೆ ಬರ್ತಾ ಇತ್ತು, ಹಾಗಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಾರ್ಮಂಡಾಳು ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಕಾರ್ಮಂಡಾಳು ಅಂತೀವಿ ಅಥವಾ ಖಾರ ಚುರುಮುರಿ ಅಂತ ಕರೀತಾರೆ. ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ. ಎಲ್ಲ ಸಾಮಗ್ರಿಗಳು ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ಖಾರ ಚುರುಮುರಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ, ಶೇಂಗಾಕಾಳು ಮತ್ತು ಪುಟಾಣಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ, ಹಾಗೆ ಕೊಬ್ಬರಿನೂ ಕೂಡ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಗಂತೆ ಜೀರಿಗೆ, ಸಾಸಿವೆ ಅದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೆ. ಹಾಗೆ ಬರ್ರಿ ಕಾರ್ಮಂಡಾಳು ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಇಡಬೇಕು. ಕಡಾಯಿನಾದರೂ ಇಡ್ಬೋದು ಅಥವಾ ಸಣ್ಣದೊಂದು ಪಾತ್ರೆನಾದರೂ ಇಡ್ಬೋದು. ಅದನ್ನು ಇಟ್ಬಿಟ್ಟು ಮೊದಲಿಗೆ ಶೇಂಗಾ ಕಾಳನ್ನ ಫ್ರೈ ಮಾಡಿಟ್ಕೋಬೇಕು. ನಾನು ಅದರಲ್ಲೇ ಫ್ರೈ ಮಾಡ್ಕೊಂಡು ಕಡೆಗೆ ಏನು ತಗೊಳಕ್ಕೆ ಹೋಗಲಿಲ್ಲ, ಅದರಲ್ಲೇ ಒಗ್ಗರಣೆನ ಹಾಕ್ಬಿಡೋಣ ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಮೊದಲಿಗೆ ಶೇಂಗಾ ಕಾಳನ್ನೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕಿ ಫ್ರೈ ಮಾಡಿಕೊಂಡೆ. ಆನಂತರ ಬೇಕು ಅಂದರೆ ಪುಟಾಣಿನೂ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಬಿಡ್ಬೋದು, ಇದು ಆಪ್ಷನಲ್ಲು. ಆನಂತರ ಸ್ವಲ್ಪ ಸ್ಲೈಸಸ್ ಮಾಡಿಟ್ಕೊಂಡಂಥ ಕೊಬ್ಬರಿನೂ ಕೂಡ ಆ್ಯಡ್ ಮಾಡಿದ್ದೆ. ಆನಂತರ ಅದಕ್ಕೆ ಒಣ ಮೆಣಸಿನ್ಕಾಯಿನೂ ಕೂಡ ಒಂದು 7ರಿಂದ 8 ಹಾಕ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಒಣ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೆ. ಹಸಿದು ಬೇಕಾದರೂ ಹಾಕ್ಕೋಬೋದು, ನಾವು ಒಣದೇ ಇರಲಿ, ಸ್ವಲ್ಪ ಚುರುಮುರಿ ಒಂದು 2-3 ದಿನ ತಿನ್ಲಿಕ್ಕೆ ಬೇಕಾಗ್ತಾವೆ ಅಂತ ಹೇಳ್ಬಿಟ್ಟು ಒಣಗಿದ್ದನ್ನೇ ಹಾಕಿದ್ದೆ. ಆನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅಚ್ಚ ಖಾರದ ಪುಡಿನ ಹಾಕಬೇಕು. ಯಾಕಂದರೆ ಸ್ಟವ್ ಆನ್ ಇದ್ದರೆ ಅದು ಖಾರ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಆನಂತರ ಅದಕ್ಕೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೆ. ಹಾಗೆ ಅರಿಶಿಣ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಹುಳಿ ಒಗ್ಗರಣೆ ಸ್ವಲ್ಪ ಹೊತ್ತು ಆರಲಿ ಅಂತ ಹೇಳ್ಬಿಟ್ಟು ಬಿಟ್ಟ ನಂತರ ಅದನ್ನ ಚುರುಮುರಿ ಒಂದು 4 ಸೇರಿನಷ್ಟು ಚುರುಮುರಿನ ತೊಗೊಂಡಿದ್ದೆ ನಾನು. ಅದಕ್ಕೆ ಆಗುವಷ್ಟು ಕರೆಕ್ಟಾಗಿತ್ತು ಹುಳಿ, ಇದಕ್ಕೆ ಕರೆಕ್ಟ್ ಆಗುವಷ್ಟು ಒಗ್ಗರಣೆನೂ ಆಗಿತ್ತು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಖಾರ ಚುರುಮುರಿ ರೆಡಿ ಆಗೋಗುತ್ತೆ. ಇದಕ್ಕೆ ಬೇಕಂದರೆ ಮೇಲ್ಗಡೆ ಪುಟಾಣಿ ಹಿಟ್ಟನ್ನು ಕೂಡ ಹಾಕೋಬೋದು. ಈ ಹೋಟೆಲ್ಗಳೆಲ್ಲ ಮಾಡಿಟ್ಟಿರ್ತಾರೆ ಆ ರೀತಿಯಾಗಿ. ಇಲ್ಲ ನಾವು ಒಂದು 2-3 ದಿನ ತಿಂತೀವಿ ಅಂದರೆ ಹಾಗೇ ಇಟ್ಕೋಬೇಕು. ಇಲ್ಲದೇ ಇದ್ದರೆ ಪುಟಾಣಿ ಹಿಟ್ಟನ್ನು ಹಾಕಿದರೆ ಸ್ಮೆಲ್ ಆಗ್ತಾವು. ಹಾಗಾಗಿ ಅದ್ರ ಜೊತೆಗೆ ಒಂದು ಗೋರಿಕಾಯಿ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಚವಳಿಕಾಯಿ ಅಂತಾರೆ, ಗೋರಿಕಾಯಿ ಅಂತಾರೆ, ಜವಳಿಕಾಯಿ ಅಂತಾರೆ. ನಾವು ಇದನ್ನು ಚವಳಿಕಾಯಿ ಅಂತಲೇ ಕರಿತೀವಿ. ಹಾಗಾಗಿ ಇದ್ರ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಚವಳಿಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನಂತರ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅನಂತರ ಅದಕ್ಕೆ ಜೀರಿಗೆನೇ ಬೇಕಾದರೆ ಫ್ರೈ ಮಾಡೋದ್ರೆ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ನಾನು ಇಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ಅನಂತರ ಫ್ರೈ ಮಾಡ್ಕೊಂಡಂಥ ಚವಳಿಕಾಯಿ ಎಲ್ಲ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ರುಚಿಯಾದಂಥ ಚವಳಿಕಾಯಿ ಚಟ್ನಿನೂ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.